ಇಂದು ಏಪ್ರಿಲ್ 16ನೇ ತಾರೀಕು. ಟುಡೇ ಈಸ್ ಅವರ್ಸ್. ಈ ಪುಸ್ತಕದಲ್ಲಿರುವ ಈ ಏಪ್ರಿಲ್ 16ನೇ ತಾರೀಕಿನ ಬರಹ ಒಂದೇ ಒಂದು ಶಬ್ದ, ಶಿರೋನಾಮೆ. ಎರಡು ಶಬ್ದ, ವಿತ್ ಮಾಡರೇಷನ್. ವಿತ್ ಮಾಡರೇಷನ್ ಅಂದರೆ ಏನು? ಅದನ್ನೇ ಬರುತ್ತೆ ಅರ್ಥ ಮುಂದೆ ಕನ್ನಡದಲ್ಲಿ ಹೇಳಬೇಕಾದ್ರೆ. ಬಹಳ ಒಂದು ವಿಶೇಷವಾದಂಥ ಒಂದು ಪ್ರಸಂಗ, ಒಂದು ನಿವೇದನೆ ಇಲ್ಲಿ ಉಂಟು. ಹೀ ದಟ್ ಈಟ್ಸ್ ಬಟ್ ಒನ್ ಡಿಶ್ seldom needs the doctor is a Scottish proverb. Then again, as William Penn pointed out, the smaller the drink, the clearer the head and cooler the blood. Aristotle called attention to the fact the very effort to moderate our appetites enables us to moderate them more easily. As he put it in his Ethics, we become temperate by abstaining from indulgence, and we are the better able to abstain from indulgence after we have become temperate. Wine was created from the beginning to make men joyful and not to make them drunk. Wine drunken with moderation is the joy of the soul and the heart. Sober drinking is health to soul and body. Ecclesiastes ಅಂತ ಹೇಳಿ ಮನುಷ್ಯ. In everything in the middle course is best. ಕೆಳಗಿನ ಬರಹ ಇದು. All things in excess bring trouble to men. Plautus. ಮದ್ಯದ ಬಗ್ಗೆ, ಮದ್ಯ ಸೇವನೆಯ ಬಗ್ಗೆ ಒಂದು ಅಪರೂಪವಾದಂಥ ಬರಹವನ್ನು ಮಾರುಸ್ ಅವರು ಇಲ್ಲಿರಿಸಿದ್ದಾರೆ. ಸ್ವಾಭಾವಿಕವಾಗಿ ಮಾರುಸ್ ಮಹನೀಯರು ವಿದೇಶಿಯರು. ಮದ್ಯ ಸೇವನೆ ಅವರ ಜೀವನದಲ್ಲಿ ಒಂದು ಸ್ವಾಭಾವಿಕವಾದಂಥ ಒಂದು ನಡೀತಾ ಇರುವಂಥ ಪ್ರಸಂಗ. ಅದನ್ನೇ ಯಾವ ರೀತಿ ನಾವು ಮಿತಯುತವಾಗಿ ಹಿತವಾಗಿ ನಾವು ಮಾಡಬೇಕು ಅನ್ನುವಂಥ ಅಪೂರ್ವವಾದಂಥ ಒಂದು ಬರಹ ಇಲ್ಲುಂಟು. ಒಂದೇ ಊಟವನ್ನು ಯಾರು ಮಾಡ್ತಾರೋ ಅವರಿಗೆ ಡಾಕ್ಟರ್ನ ಕಾಣೋದು ಅವಶ್ಯಕತೆ ಬೀಳುವುದೇ ಇಲ್ಲ ಅಂತ ಸ್ಕಾಟಿಷ್ ಪ್ರಾವರ್ಬ್, ಸ್ಕಾಟಿಷದ ಒಂದು ಗಾದಿ ಮಾತು ಹೇಳ್ತದಂತ. ಅದರಂತೆ ವಿಲಿಯಂ ಪೆನ್ ಅನ್ನೋ ಮಹನೀಯರು ಹೇಳ್ತಾರೆ, ಸ್ವಲ್ಪ ಕುಡಿರಿ, ಸ್ವಲ್ಪ ಕುಡಿದ್ರೆ ನಿಮ್ಮ ತಲೆ ಸ್ವಚ್ಛ ಇರ್ತದೆ, ಈ ರಕ್ತ ತಣ್ಣಗಿರ್ತದೆ. ಅಂದರೆ ನೀವು ಎಚ್ಚರದಿಂದ ಇರ್ತೀರಿ, ಇಷ್ಟ ಅಲ್ಲ ನೀವು ಸಿಟ್ಟು ಸೆಡವು ಇವನು ಮಾಡೋದಿಲ್ಲ, ಸ್ವಲ್ಪ ಕುಡೀರಿ ಅಂತ ಹೇಳ್ತಾನೆ. ಈಗ ಅರಿಸ್ಟಾಟಲ್ ಏನು ಹೇಳ್ತಾನಂತಂದ್ರೆ, ಅವ ನಮ್ಮ ಗಮನ ಸೆಳೀತಾನೆ. ಎದಕ್ಕಪ್ಪ ಅಂತಂದ್ರೆ, ನಮ್ಮ ಏನು ಹಸಿವದಲ್ಲ, ಈ ಹಸಿವು ಯಾವಾಗಲೂ ಮಿತವಾಗಿರಬೇಕು. ಎಷ್ಟು ಮಿತವಾಗಿರಬೇಕು ಅಂತಂದ್ರೆ ಅದರಿಂದ ನಾವು ಒಟ್ಟು ಸಂಯಮಿಗಳಾಗ್ತೇವೆ. ಆ ಹಸಿವಾದಾಗ ಸಹಿತ ನಾವು ಎಷ್ಟು ತಿನ್ನಬೇಕು ಅನ್ನೋದನ್ನು ನಾವು ನಿರ್ಧಾರ ಮಾಡಿಕೊಂಡಿರಬೇಕು ಅಂತ ಅವರ ಒಂದು ಗ್ರಂಥ ಎಥಿಕ್ಸ್ ಅನ್ನುವಂಥ ಗ್ರಂಥದಲ್ಲಿ ಈ ವಿಷಯದಲ್ಲಿ ಬರೆದಿದ್ದಾನಂತೆ. ಯಾರು? ಅರಿಸ್ಟಾಟಲ್ ಅಂತ. ನಾವು ಆತ್ಮ ಸಂಯಮಿಗಳಾಗ್ತೀವಿ, ಅಂದರೆ ಸಂಯಮಿಗಳಾಗ್ತೀವಿ. ನಮ್ಮ ಗುಣಧರ್ಮಗಳು ತಿನ್ನೋದಕ್ಕೆ ಕುಡಿಯೋದಕ್ಕೆ ನಮ್ಮಲ್ಲಿ ಕಂಟ್ರೋಲ್ ನಮಗೆ ಅದರ ಮೇಲೆ ಅಧಿಕಾರ ಇರ್ತದೆ.
ಯಾವಾಗ ಅದು ನಾವು ಆ ವಿಷಯ ಲೋಲುಪತೆಯಿಂದ, ಆ ಲಂಪಟತನದಿಂದ ನಾವು ದೂರ ಸಹಜ ಆಗ್ತೇವೆ, ಯಾವಾಗ ನಾವು ಆತ್ಮ ಸಂಯಮಿಗಳಾಗ್ತೇವೆ ಅನ್ನುವಂಥ ಮಾತನ್ನು ಆತ ಹೇಳ್ತಾನೆ. ಇನ್ನೂ ಒಂದು ಮಾತು ಹೇಳ್ತಾನೆ, ಅದರಿಂದ ಮತ್ತಷ್ಟು ನೀವು ಆ ಆತ್ಮ ಸಂಯಾದಾಗಿ ಮತ್ತಷ್ಟು ನೀವು ಆತ್ಮ ಸಂಯಮಿಗಳಾಗ್ತೀರಿ, ನಿಮ್ಮಲ್ಲಿ ಎಚ್ಚರ ಉಂಟಾಗ್ತದೆ ಕುಡಿಯೋದ್ರಿಂದ. ಅದಕ್ಕೆ ಈ ವಿಷಯ ಲಂಪಟತನ ಹೆಚ್ಚು ಇಟ್ಕೊಳ್ಬೇಡ್ರಿ ಅನ್ನುವಂಥ ಅರ್ಥವನ್ನು ಅರಿಸ್ಟಾಟಲ್ ಹೇಳ್ತಾನೆ. ಮತ್ತು ಇಲ್ಲಿ ಮುಂದುವರೆದು ನಮ್ಮ ಮಾರುಸವ್ರು ಹೇಳ್ತಾರೆ, ಈ ಮದ್ಯ, ಈ ದ್ರಾಕ್ಷಾರಸ ಇದನ್ನು ನಾವು ಮಾಡಿದ್ದೇವೆ, ಮನುಷ್ಯರೇ ಮಾಡಿದ್ದಾರೆ. ಎಷ್ಟೋ ಶತಮಾನಗಳಿಂದ ಇದು ಮನುಷ್ಯರಲ್ಲೇ ಇದನ್ನು ಈ ಮದ್ಯವನ್ನು ತಯಾರು ಮಾಡುವಂಥದ್ದು ಆಗ್ಯದ. ಯಾಕೆ ಮನುಷ್ಯರು ಈ ಮದ್ಯವನ್ನು ಕುಡಿಯೋದರಿಂದ ಸಂತೋಷ ಪಡ್ತಾರೆ ಅಂತ ಹೇಳ್ತಾರೆ. ಆಮೇಲೆ ಆದರೆ ಕುಡುಕರೆಂದು ಆಗಬೇಡಿ ಅಂತ ಹೇಳ್ತಾರೆ. ಮದ್ಯವನ್ನು ಹಿತವಾಗಿ ಮಿತವಾಗಿ ಕುಡಿಯುವುದು ಜೀವನದ ಹಾಗೂ ಹೃದಯದ ಸಂತೋಷ ಅಂತನೂ ಮಾತನ್ನು ಬರೀತಾರೆ ಕೆಳಗೆ. ಅದರಂತೆ ಒಂದು ಸಂಯಮದಿಂದ ಕುಡಿತ ಆ ಜೀವಕ್ಕೂ ದೇಹಕ್ಕೂ ಆರೋಗ್ಯಕರ ಅನ್ನುವಂಥ ಮಾತನ್ನು ಮಾರುಸ್ ಅವರು ಇಲ್ಲಿ ಬರ್ದಾರೆ. ಆಮೇಲೆ ಕೆಳಗಿನ ಬರಹ ಏನು ಹೇಳ್ತಂದ್ರೆ, ಮಿಡಲ್ ಪಾತ್ ಅಂದರೆ ಮಧ್ಯದ ಮಾರ್ಗ. ಈ ಪ್ರತಿಯೊಂದು ವಿಷಯದಲ್ಲಿ ನಾವು ಮಧ್ಯದ ಮಾರ್ಗವನ್ನು ಅನುಸರಿಸಬೇಕು. ಯಾವುದನ್ನು ಹೆಚ್ಚು ಮಾಡಬಾರ್ದು, ಯಾವುದನ್ನು ಕಡಿಮೆ ಮಾಡಬಾರ್ದು. ಆವಾಗ ಅದು ಶ್ರೇಷ್ಠವಾದ ಮಾರ್ಗ. ಆವಾಗ ಅಕಸ್ಮಾತ್ ನೀವು ಅದನ್ನು ಮೀರಿ ಈ ಪ್ರತಿಯೊಂದನ್ನು ಹೆಚ್ಚು ಮಾಡಿದರೆ ಅದು ನೀವು ತೊಂದರೆ ಒಳಗೆ ಸಿಕ್ಕೋತೀರಿ ಅಂಥೇಳಿ ಆ ಪ್ಲಾಟಸ್ ಅನ್ನುವಂಥ ಮಹನೀಯರು ಹೇಳಿದ್ದಾರೆ. ಇಲ್ಲೇನಾಗಿದೆ ಅಂದರೆ, ಈ ಮದ್ಯವನ್ನು ಕುಡಿಯುವ ವಿಷಯವಾಗಿರುವಂಥ ಇದು ಬರಹ. ಇದರರ್ಥ ನೀವು ಮದ್ಯವನ್ನು ಕುಡಿಯಿರಿ ಅಂತ ಹೇಳುತ್ತೇವೆ ಅಂತಲ್ಲ. ಅದರ ಸಾಮಾನ್ಯವಾಗಿ ಈಗ ನಾವು ನಮ್ಮ ಸಮಾಜದಲ್ಲಿ ಕನಿಷ್ಠ ಎಷ್ಟೋ ಪರ್ಸೆಂಟೇಜ್, ಅದು ನನಗೆ ಗೊತ್ತಿಲ್ಲ, ಲೆಕ್ಕ ಗೊತ್ತಿಲ್ಲ, ಸಾಕಷ್ಟು ಜನರು ಕುಡಿತಾರೆ. ಅಂಥವರಿಗೆ ಹಿತಮಿತವಾಗಿ ಸ್ವಲ್ಪ ಕುಡೀರಿ, ಸಂತೋಷ ಪಡ್ರಿ, ಇರ್ರಿ ಅಂತ ಹೇಳುವಂಥ ಮಾತಿಲ್ಲಿದೆ. ಆದರೆ ಯಾರು ಕುಡಿದಲ್ಲೋ ಅವ್ರು ಕುಡಿಯಲೇಬೇಡಿ ಅಂತ ನಾನು ಹೇಳ್ತೇನೆ. ಯಾರು ಕುಡಿದಲ್ಲೋ ಅವ್ರು ಒಟ್ಟು ಕುಡಿಲಿಕ್ಕೆ ಹೋಗಬೇಡ್ರಿ. ಬೇಕಾದಷ್ಟು ನಿಮ್ಮಲ್ಲಿ ನಿಂಬೆ ಪಾನಕ ಇವೆ, ಪಾನಕ ಮಾಡ್ಕೊಂಡು ಕುಡೀರಿ. ಮಜ್ಜಿಗೆ ಇದೆ, ಮಜ್ಜಿಗೆಯನ್ನು ಕುಡೀರಿ ಅಂತ ಹೇಳುತ್ತಾ ಇಂದಿನ ನನ್ನ ನಿವೇದನೆಯನ್ನು ಮುಗಿಸ್ತೇನೆ. ನಮಸ್ಕಾರ.